ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ರಾಜುದು ಹುಟ್ಟುಹಬ್ಬ. ಅದಕ್ಕಾಗಿ ಇವತ್ತು ಅವ್ರಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನೇ ನಾನು ಕುಕ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ನಮ್ಮ ಆಫೀಸ್ ಸ್ಟಾಫ್ ಜೊತೆ ಕೇಕ್ ಕಟ್ ಮಾಡಿದ್ವಿ. ರಾಜುಗೆ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಮ್ಮ ಖುಷಿಗೋಸ್ಕರ ಅವ್ರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಾನೇನಾದರೂ ಗಿಫ್ಟ್ ಕೊಡೋಣ ಅಂದರೆ ಅದಕ್ಕೂ ಕೂಡ ಒಪ್ತಿರ್ಲಿಲ್ಲ. ಸರಿ ಬಿಡು, ಇನ್ನು ಅವ್ರಿಗೆ ಇಷ್ಟ ಆಗಿರೋದು ಏನಾದರೂ ನಾನು ಮಾಡಿಕೊಡ್ಬೇಕು ಅಂಥೇಳಿ ನಾನು ಚಿನ್ನಿಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಒಂದು ಕೇಕ್ನ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ನೀವು ನಂಬ್ತೀರಾ, ಇಷ್ಟು ಸೂಪರ್ ಆಗಿರುವಂತಹ ಕೇಕ್ನ ನಾನು ಅವನ್ ಯೂಸ್ ಮಾಡ್ದಲ್ಲೇ ಬರೀ ಫ್ರಿಜ್ನಲ್ಲಿಟ್ಟು ಮಾಡಿರುವಂಥ ಕೇಕ್ ಇದು. ಹಾಗೆ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕ್ ಶಾಲೆಯಲ್ಲೂ ಕೂಡ ನಾನು ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ಫೈನಲ್ ಆಗಿ ನಾನು ಚಿನ್ನಿಮ್ಮ ಸೇರಿ ಕೇಕ್ನ ರೆಡಿ ಮಾಡಿದ್ವಿ. ರಾಜು ಕೈಯಲ್ಲಿ ಕೇಕ್ ಕಟಿಂಗ್ ಕೂಡ ಮಾಡಿಸಿದ್ವಿ. ಟೇಸ್ಟ್ ಅಂತೂ ಅವರಿಗೆ ತುಂಬಾನೇ ಇಷ್ಟ ಆಯಿತು. ದೀರು ಬರ್ತ್ಡೇಗೆ ಬಂದಿರುವಂತಹ ಗಿಫ್ಟ್ಗಳು ಅನ್ಬಾಕ್ಸ್ ಮಾಡಲಿಕ್ಕೇ ಆಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಟೈಮ್ ಇರೋದ್ರಿಂದ ಒಂದ್ಸಲ ನೋಡೇ ಬಿಡೋಣ ಅಂಥೇಳಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಚಿನಿಮಾ ಈ ಗಿಫ್ಟ್ಗಳನ್ನೆಲ್ಲ ನೋಡಿದಾಗ ನಾನು ಓಪನ್ ಮಾಡಿ ನೋಡ್ತೀನಿ, ನಿನ್ಗೆ ಟೈಮ್ ಇಲ್ಲಲ್ಲ ನಾನು ಓಪನ್ ಮಾಡಲ ಅಂತ ಕೇಳ್ತಾ ಇದ್ಲು. ಅದರಲ್ಲಿ ಕೆಲವೊಂದಂತೂ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದೆಲ್ಲ ನಾನು ಇಟ್ಕೊಳ್ತೀನಿ, ಇದೆಲ್ಲ ತಮ್ಮ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ಇದರ ಕಂಪ್ಲೀಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು.